ಹೊಸ ರೂಪಾಂತರ, ಮುನ್ನೆಚ್ಚರಿಕೆ ಅಗತ್ಯ. 3 ವರ್ಷಗಳ ಕಾಲ ಅಬ್ಬರಿಸಿದ ಕೊರೋನಾ ಇನ್ನೂ ನಮ್ಮನ್ನ ಅಗಲಿಲ್ಲ. ಕೊರೋನಾ ಹಲವು ರೂಪಗಳಲ್ಲಿ ನಮ್ಮನ್ನ ಕಾಡ್ತಾ ಇದೆ. ಇನ್ನೇನು ಕೊರೋನಾ ಹೋಯ್ತು ಅನ್ನುವಷ್ಟರಲ್ಲಿ ಹೊಸ ರೂಪದಲ್ಲಿ ಕೊರೋನಾ ಕಾಣಿಸ್ಕೊಳ್ತಾ ಇದೆ. ಇದೀಗ ಮತ್ತೊಮ್ಮೆ ಕೊರೋನಾ JN1 ರ ಹೊಸ ರೂಪಾಂತರವು ಜನರ ನಿದ್ದೆಗೆಡಿಸಿದೆ. ಕೊರೋನಾ JN1 ನ ಹೊಸ ತಳಿಯು ಪ್ರಪಂಚದಾದ್ಯಂತ ಭೀತಿಯನ್ನ ಸೃಷ್ಟಿಸಿದೆ. ಚೀನಾ, ಅಮೆರಿಕ, ಸಿಂಗಾಪುರದಲ್ಲಿ ಪ್ರಕರಣಗಳು ವರದಿಯಾಗಿದ್ದವು. ಈಗ ಭಾರತದಲ್ಲಿಯೂ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಭಾರತದ ಕೇರಳದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಉತ್ತರಾಖಂಡದಲ್ಲೂ ಕೂಡ ಎಚ್ಚರಿಕೆ ನೀಡಲಾಗಿದೆ. ಈ ರೂಪಾಂತರದ ಬಗ್ಗೆ ಹೆಚ್ಚು ಭಯಪಡುವ ಅಗತ್ಯವಿಲ್ಲ, ಆದರೆ ಜಾಗರೂಕರಾಗಿರಬೇಕು ಅಂತ ವೈದ್ಯರು ಹೇಳಿದ್ದಾರೆ. ಹೆಚ್ಚಿನ ರೋಗಿಗಳು ಸೌಮ್ಯ ರೋಗ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇದು 4 ರಿಂದ 5 ದಿನಗಳಲ್ಲಿ ಕಡಿಮೆಯಾಗುತ್ತದೆ ಅಂತ ವೈದ್ಯರು ಹೇಳಿದ್ದಾರೆ. ಗಂಟಲು ನೋವು, ಮೂಗು ಸೋರುವಿಕೆ, ತಲೆನೋವು ಮತ್ತು ಜ್ವರ ಇದರ ಮುಖಲಕ್ಷಣಗಳಲ್ಲಿ ಒಂದು. ಕೊರೋನಾ ಹೊಸ ರೂಪಾಂತರ ನಮ್ಮಲ್ಲಿಗೆ ಬರದಿರಲಿ ಎಚ್ಚರಿಕೆ ವಹಿಸುವುದು ಮುಖ್ಯ. ವೃದ್ಧರು, ಮಕ್ಕಳು, ಕಡಿಮೆ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರು ಅನವಶ್ಯಕ ತಿರುಗಾಟ ನಿಲ್ಲಿಸಬೇಕು. ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಆಗಾಗ ಕೈಗಳನ್ನು ಸ್ವಚ್ಛಗೊಳಿಸಬೇಕು. ಸಣ್ಣ ಲಕ್ಷಣ ಕಂಡು ಬಂದರೂ ವೈದ್ಯರನ್ನ ಭೇಟಿಯಾಗಬೇಕು.